ನಮಸ್ಕಾರ ವೀಕ್ಷಕರೇ, ಮುರುಗಮಲ್ಲದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬಳಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಬಿಜೆಪಿ ಗ್ರಾಮಾಂತರ ಮಂಡಳ ವತಿಯಿಂದ ಮುರುಗಮಲ್ಲ ಸಮೀಪವಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿ ಬಿಜೆಪಿ ಮುಖಂಡರಾದ ಎನ್ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸುಮಾರು 50ಕ್ಕೂ ಹೆಚ್ಚು ಕಾರ್ಯಕರ್ತರಿಂದ ಯೋಗ ಪ್ರದರ್ಶನ ನೀಡಲಾಯಿತು. ಯೋಗ ಗುರುಗಳಾದ ಬೈನಹಳ್ಳಿ ಶ್ರೀರಾಮ್ ರೆಡ್ಡಿ ಹಾಗೂ ಕರಾಟೆ ಮಾಸ್ಟರ್ ಶ್ರೀನಿವಾಸರವರು ಯೋಗ ಅಭ್ಯಾಸ ಮಾಡಿಸಿದರು. ಯೋಗದಲ್ಲಿ ವಜ್ರಾಸನ, ಸುಖಾಸನ, ಪದ್ಮಾಸನ, ತಾಂಡವಾಸನ, ವೃಕ್ಷಾಸನ, ತ್ರಿಕೋಣಾಸನ, ಭುಜಂಗಾಸನ ಸೇರಿದಂತೆ ಇತರೆ ಆಸನಗಳ ಮೂಲಕ ಯೋಗ ಪ್ರದರ್ಶನ ಮಾಡಲಾಯಿತು. ಅಂತಾರಾಷ್ಟ್ರೀಯ ಯೋಗ ದಿನ ಕುರಿತು ಬಿಜೆಪಿ ಮುಖಂಡರಾದ ಎನ್ ವೇಣುಗೋಪಾಲ್ ರವರು ಮಾತನಾಡಿ, 12 ವರ್ಷಗಳಿಂದ ಯೋಗ ದಿನಾಚರಣೆ ಆಚರಣೆ ಮಾಡಿಕೊಂಡು ಬರುತ್ತಿದ್ದು, ನರೇಂದ್ರ ಮೋದಿರವರ ಆಶಯದಂತೆ ಸನಾತನ ಧರ್ಮದ ಆರೋಗ್ಯದ ಗುಟ್ಟು ದೇಶದಲ್ಲಿರುವ ನಾಗರಿಕರು ಎಲ್ಲರೂ ಆರೋಗ್ಯವಾಗಿರಲು ಯೋಗ ಬಹಳ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಮನುಷ್ಯನ ಆಯುಷು ಹೆಚ್ಚಿಸಲು 150 ದೇಶಗಳಲ್ಲಿ ಯೋಗ ಮಾಡುತ್ತಿದ್ದು, ಮುಂದಿನ ದಿನಗಳಲ್ಲಿ ಪ್ರಪಂಚಾದ್ಯಂತ ಯೋಗ ಪ್ರಖ್ಯಾತಿ ಪಡೆದುಕೊಳ್ಳಲಿದೆ ಎಂದು ತಿಳಿಸಿದರಲ್ಲದೆ, ಮನೆಯಲ್ಲಿರುವ ಎಲ್ಲ ಕುಟುಂಬ ಸದಸ್ಯರು ಯೋಗ ಮಾಡುವುದರಿಂದ ಆರೋಗ್ಯ ವೃದ್ಧಿಸುತ್ತದೆ ಎಂದು ತಿಳಿಸಿದರು. ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ TPS ರಾಜಣ್ಣರವರು ಮಾತನಾಡಿ, ಯೋಗವನ್ನು ಬೆಳಗ್ಗೆ 5 ಗಂಟೆ ನಂತರ ಮಾಡುವುದರ ಮೂಲಕ ದೇಹದ ಆರೋಗ್ಯ ಚೆನ್ನಾಗಿರುತ್ತದೆ, ಸೂರ್ಯ ದೇವರನ್ನು ನೋಡುವ ಭಾಗ್ಯ ಸಿಗುತ್ತದೆ ಎಂದರು. ಹೋಬಳಿ ಅಧ್ಯಕ್ಷ ಚಿಕ್ಕಕರ್ಮಕಳ್ಳಿ ದೇವರಾಜರವರು ಮಾತನಾಡಿ, ಮೋದಿಜಿರವರ ಕನಸು ಯೋಗ ದಿನವಾಗಿದ್ದು, ಯೋಗ ದಿನಕ್ಕೆ ಮುರುಗಮಲ್ಲ ಹಾಗೂ ಸುತ್ತಮುತ್ತ ಗ್ರಾಮಗಳಿಂದ ಕಾರ್ಯಕರ್ತರು ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಯನಮಲಪಾಡಿ ಸುರೇಶ್ ರೆಡ್ಡಿ, ಮಣಿಕಂಠಾಚಾರಿ, BLA1 CR ಮಂಜುನಾಥ್, ನಿಕಟಪೂರ್ವ ಅಧ್ಯಕ್ಷರಾದ R ಶಿವಾರೆಡ್ಡಿ, ಡಾಬಾ ಮಂಜುನಾಥ್, ಪ್ರದೀಪ್ ಸ್ವಾಮಿ, RSS ರಘು, ಗುಡಾರಹಳ್ಳಿ ರಾಜ್ಕುಮಾರ್, ರಮೇಶ್, ಚಿಕ್ಕಮಕಳ್ಳಿ ಸುಬ್ರಹ್ಮಣಿ, ರಾಜು, ಕಿರಣ್, ಶಬರೀಶ್, ರಾಧಾಕೃಷ್ಣ, ನವೀನ್, ನರಸಿಂಹ, ಸೋಮಶೇಖರ್, ಯಗವಕೋಟೆ, ಡಾಕ್ಟರ್ ನಾಯ್ಡು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಹಾಗೆ ಪಾದಾಗ್ರಹ ಮಾಡಿ, ಹಾಗೆ ಪ್ರಸಾರದ ಭಾಗವತ ಮೇಲೆ ಹಾಗೆ ತ್ರಿಕೋಣಾಸನ, ಬಲ ನೇರ ಎಡ ನೇರ, ಬಲ ನೇರ ಎಡ ನೇರ, ಹಸ್ತಕಡಿ ಪಾರ್ಶ್ವ ಚಾಲನೆ, ಹಸ್ತ ಮುಂದೆ ಚಾಚಬೇಕು. ಇದರಲ್ಲೂ 4 ಭಾಗ. ಫಸ್ಟ್ ಕೆಳಮುಖ, ಮೇಲ್ಮುಖ, ಹೊರಮುಖ, ಒಳಮುಖ. ಫಸ್ಟ್ ಕೆಳಮುಖ, ಶುರು. ಮೇಲ್ಮುಖ, ಹೊರಮುಖ, ಅಭಿಮುಖ. ಓಂ ಮರಿಚೇ ನಮಃ. ಓಂ ಮರಿಚೇ ಸಮದೃಷ್ಟೇ, ಭೂಮಧ್ಯ ದೃಷ್ಟೇ, ನಾಸಿಕಾಗ್ರ ದೃಷ್ಟೇ, ಭೂಮಧ್ಯ ದೃಷ್ಟೇ, ನಾಸಿಕಾಗ್ರ ದೃಷ್ಟೇ, ಸಮದೃಷ್ಟೇ, ಅಂತರ ದೃಷ್ಟೇ, ಭೂಮಧ್ಯ ದೃಷ್ಟೇ, ನಾಸಿಕಾಗ್ರ ದೃಷ್ಟೇ, ಭೂಮಧ್ಯ ದೃಷ್ಟೇ, ನಾಸಿಕಾಗ್ರ ದೃಷ್ಟೇ, ಭೂಮಧ್ಯ ದೃಷ್ಟೇ, ಸಮದೃಷ್ಟೇ, ಅಂತರ ದೃಷ್ಟೇ. ಓಂ ಆದಿತ್ಯಾಯ ನಮಃ. ಓಂ ಆದಿತ್ಯಾಯ ನಮಃ. ಸಮದೃಷ್ಟೇ, ಸಮದೃಷ್ಟೇ, ಮಧ್ಯದೃಷ್ಟೇ, ನಾಸಿಕಾಗ್ರ ದೃಷ್ಟೇ, ಭೂಮಧ್ಯ ದೃಷ್ಟೇ, ಸಮದೃಷ್ಟೇ, ಅಂತರ ದೃಷ್ಟೇ, ಭೂಮಧ್ಯ ದೃಷ್ಟೇ, ನಾಸಿಕಾಗ್ರ ದೃಷ್ಟೇ, ಭೂಮಧ್ಯ ದೃಷ್ಟೇ.
12ನೇ ವರ್ಷದ ಯೋಗ ಡೇಯಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಯೋಗ ಬಂಧುಗಳೇ, ಇದು ನರೇಂದ್ರ ಮೋದಿಯವರ ಕನಸಿನ ಒಂದು ಸನಾತನ ಧರ್ಮದ ಒಂದು ಆರೋಗ್ಯ ಗುಟ್ಟು. ಆರೋಗ್ಯದಲ್ಲಿ ನಾವು ಯಾವ ಥರ ಇರಬೇಕು, ಈ ದೇಶದಲ್ಲಿ ಆರೋಗ್ಯ ಮುಂದೆ ಯಾವ ಥರ ನಡೆಸಬೇಕು, ಮನುಷ್ಯನು ಪ್ರತಿಯೊಬ್ಬನಿಗೂ ಆರೋಗ್ಯ ಇದ್ರೇನೆ ನಾವು ಜಾಸ್ತಿ ವರ್ಷಗಳು ಬಾಳಿಕೆ ಬರೋದು, 100 ವರ್ಷ ಬದುಕಕ್ಕಾಗೋದು ಯೋಗ ಕಲಿತವರು ಅಂತೇಳಿ. ಆದ್ದರಿಂದ ಇದನ್ನ ಪ್ರಪಂಚ ವ್ಯಾಪ್ತಿ 189 ದೇಶಗಳಲ್ಲೂ ಯೋಗ ಆಗಬೇಕು ಅಂತೇಳಿ ಇವತ್ತು 150 ಗುರಿ ಮೇಲೆ ಮುಟ್ಟಿದೆ. ಅಷ್ಟು ದೇಶಗಳಲ್ಲಿ ಮಾಡ್ತಾ ಇದ್ದಾರೆ. ಇದನ್ನ ಇನ್ನು ಮುಂದಿನ ದಿವಸದಲ್ಲಿ ಪ್ರಪಂಚಾದ್ಯಂತ ಈ ಯೋಗ ಮಾಡ್ತಾರೆ. ಇದು ವರ್ಷ ಎಲ್ಲರೂ ಮಾಡಬೇಕಾಗಿರೋಂಥವ್ರು, ಮನೆಯಿಂದ ಮಕ್ಕಳಿಂದ ಕುಟುಂಬದ ಸಮೇತ ಇದಕ್ಕೆ ಒಬ್ಬರೇ ನಾವು ಮಾಡ್ತಾ ಇದ್ದೀನಿ ಅಂತಲ್ಲ, ಎಲ್ಲರೂ ಇದನ್ನು ಮಾಡಿ ಆರೋಗ್ಯನ, ನಮ್ಮಲ್ಲಿರುವಂಥ ಆರೋಗ್ಯ ನಾವು ಪಡೆಯುವಂಥದ್ದು ಎಲ್ಲರ ಕುಟುಂಬದಲ್ಲಿ ಇದು ಆಗಲಿ ಅಂತ ಹೇಳ್ತಾ, ಇವತ್ತು ಯೋಗ ಡೇಯಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಪುಟಾಣಿ ಮಕ್ಕಳು, ಮಾಧ್ಯಮದವರು, ಎಲ್ಲ ಯೋಗ ಬಂಧುಗಳಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಳ್ಳಿ ಅಂತ ಮುಕ್ತೇಶ್ವರ ಅಯ್ಯಪ್ಪ ಸ್ವಾಮಿ ಮಂಟಪದಲ್ಲಿ ಇವತ್ತು ನಡೆಸ್ತಾ ಇರೋ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರಾದಂಥ ರಾಜಣ್ಣವರು ಮುಖಾಂತರ ನಡೀತಾ ಇದೆ. ಎಲ್ಲರಿಗೂ ಸಂತೋಷವಾಗಲಿ ಅಂತೇಳಿ ಅಭಿನಂದಿಸ್ತಾ ಇದ್ದೀನಿ. ನಮ್ಮ ಒಂದು ವರ್ಷದ್ದು ಒಂದು ದಿನಕ್ಕೆ ನಮಗೆ ವಿದ್ಯೆಯನ್ನು ಕಲಿಸ್ಕೊಟ್ರು. ಈ ವಿದ್ಯೆ ನಾವು ಬೆಳಗ್ಗೆ ಎದ್ದು ಒಂದು 5 ಗಂಟೆಯಿಂದ ಒಂದು ಅರ್ಧ ಗಂಟೆ 1 ಗಂಟೆ ನಾವು ನಮ್ಮ ಈ ಯೋಗವನ್ನು ನಾವು ಅಟ್ಲೀಸ್ಟ್ ಅವ್ರು ಹೇಳ್ಕೊಡು ಒಂದು 25% ಮಾಡಿದ್ರೆ ನಮ್ಮ ದೇಹಕ್ಕೆ ಒಳ್ಳೆಯದು, ಮತ್ತು ನಮ್ಮ ಆರೋಗ್ಯವು ಚೆನ್ನಾಗಿರ್ತದೆ. ಮತ್ತು ನಾವು ಒಂದು ಬೆಳಗ್ಗೆ ಎದ್ದು ಸೂರ್ಯ ದೇವರನ್ನ ನೋಡ್ದಂಗೆ ಆಗುತ್ತೆ. ಎಲ್ಲ 7 ಗಂಟೆ 8 ಗಂಟೆಗೆ ಎದ್ದು ಸೂರ್ಯನ ನೋಡಿದ್ರೆ ಅದು ಲಕ್ಷಣ ಇರೋದಿಲ್ಲ. ಆದರೆ ನಾವು ಇವತ್ತೆಲ್ಲ ನಿಮ್ಮ ಕೆಲಸ ಬಿಟ್ಟು ಎಲ್ಲ ಬಂದಿಲ್ಲಿ ಇಷ್ಟೊತ್ತು 7 ಗಂಟೆಯಿಂದ ನಮ್ಮ ಶ್ರೀರಾಮಣ್ಣ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತಾ, ಮತ್ತು ಇದೇ ರೀತಿ ಬೆಳಗ್ಗೆ ಎದ್ದು ಎಲ್ಲರೂ ಈ ಕಾರ್ಯಕ್ರಮನ ಮಾಡಬೇಕು, ಯೋಗ ಶಿಬಿರ ಮಾಡಬೇಕು. ಯೋಗಗಳು ಮನೆಯಲ್ಲೇ ಮಾಡ್ಕೊಬೋದು ನೀವು ಈಗ ಹೇಳ್ಕೊಟ್ಟಿರೋದನ್ನ ಅಂತ ಹೇಳ್ತಾ, ಮತ್ತು ಮಕ್ಕಳು ನಮಗೇನೂ ಬರೋದಿಲ್ಲ, ಆ ಮಕ್ಕಳು ಮಾಡ್ತಾರೆ. ನಮಗೆ ಅವ್ರು ಮಾಡ್ತಕ್ಕಂಥದ್ದು 10% ನಾವು ಕಲ್ತಿಲ್ಲ. ನಮಗೆ ಇಷ್ಟು ವರ್ಷಗಳಾಗಿದ್ದಾವೆ, ಆದರೆ ನಮ್ಮ ಮಕ್ಕಳು ಪುಟಾಣಿ ಮಕ್ಕಳು, ಅದರಲ್ಲಿ ನಮ್ಗೆ ವಿಶೇಷವಾಗಿ ನಮ್ಮ ಗುಡಾರಲ್ಲಿ ಮಕ್ಕಳಪ್ಪ, ಯಾರು ಬೇಜಾರು ಮಾಡ್ಕೊಬೇಡಿ. ಶಿಸ್ತಿಂದ ಬಂದು ಬೆಳಗ್ಗೆ 7 ಗಂಟೆಯಿಂದ ಬಂದು ಕಾಯ್ದು ಅವರು ಯೋಗ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಕೂಡ ಎಲ್ಲರ ಪರವಾಗಿ ಧನ್ಯವಾದ ತಲುಪಿಸ್ತಾ, 2015ರಲ್ಲಿ ಯೋಗ ಶಿಬಿರ, ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತಕ್ಕಂಥದ್ದು ನಮ್ಮ ಮೋದಿಜಿಯವರು ಇಡೀ ಪ್ರಪಂಚಕ್ಕೆ ಒಂದು ಕಾಣಿಕೆಯಾಗಿ ನೀಡಿದ್ದಾರೆ. ಇದು ಈಗ ನಮ್ಮ ದೇಶದಲ್ಲೇ ಅಲ್ಲ, ಇದು ನಮ್ಮ ದೇಶದ ಹುಟ್ಟು ಬೆಳೆದಿರ್ತಕ್ಕಂಥ ಒಂದು ಯೋಗವನ್ನು ಇಡೀ ಪ್ರಪಂಚಕ್ಕೆ ಹರಡಿಸಿದ್ದಾರೆ. ಇವತ್ತು ಅವರು 180 ದೇಶಗಳಲ್ಲಿ ಈಗ ಯೋಗಾಸನಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ದಿವಸ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಹೇಳ್ಬಿಟ್ಟು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಈಗ ನಮ್ಮ ಚಿಂತಾಮಣಿ ತಾಲೂಕಿನ ಮುರುಗಮಲ ಗ್ರಾಮದ ಈ ಅಯ್ಯಪ್ಪ ಸ್ವಾಮಿ ದೇವಾಲಯದ ಆವರಣದಲ್ಲಿ ಈ ಒಂದು ಯೋಗ ಶಿಬಿರವನ್ನು ನಮ್ಮ ರಾಜಣ್ಣ ಅವರ ಒಂದು ಮುಖಂಡತ್ವದಲ್ಲಿ ಮತ್ತು ಅವರೆಲ್ಲ ಹೇಳಿದರು, ನಾವು ಯೋಗವನ್ನು ಇಲ್ಲಿಗೆ ಬರ್ತೀವಿ ಮಾಡಬೇಕು ಅಂತ ಹೇಳ್ಬಿಟ್ಟು. ನಾವು ಉತ್ಸಾಹ ಇಲ್ಲ, ನನಗೆ ತುಂಬ ಖುಷಿ ಆಯಿತು. ನಾವು ಯಾವಾಗಲೂ ಕೆಲವರಲ್ಲಿ ಮಾತ್ರ ನಾವು ಯೋಗವನ್ನು ಕಲಿಸ್ಕೊಡ್ತಾ ಇದ್ದೇವೆ. ಪ್ರತಿನಿತ್ಯ ಇರುತ್ತೆ, ಇಲ್ಲಿ ನಿರಂತರವಾಗಿ ಯೋಗ ಶಿಬಿರ ನಡೀತಾ ಇರುತ್ತೆ. ಇವರು ಕೂಡ ಇದನ್ನು ಇದು ಮಾಡಿಬಿಟ್ಟು ಇವತ್ತು ನಾವು ಈ ಸಾರಿ ಇಲ್ಲೇ ಬರ್ತೀವಿ ಅಂತ ಹೇಳಿದರು. ನಮಗೆ ತುಂಬ ಖುಷಿಯಾಯಿತು. ಒಂದು 50 ಜನ ಬರ್ತೀವಿ ಅಂದರು, 50ಕ್ಕಿಂತ ಮೇಲೆ ಬಂದಿದ್ದಾರೆ. ಅದರಿಂದ ನನಗೆ ಮೊದಲು ಸ್ವಲ್ಪ ಇದಾಯಿತು, ಏನೋ ಬರಲೇ ಇಲ್ವಲ್ಲಪ್ಪ, ಬರಲಿಲ್ಲ ಅಂತ ಹೇಳ್ಬಿಟ್ಟು ನನಗೂ ಬೇಸರ ಆಯಿತು. ಆದರೆ ಬರ್ತಾ ಸುಮಾರು ಜನ ಬಂದರು. ಈ ಯೋಗ ಶಿಬಿರವನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಟ್ಟಿದ್ದೀನಿ ಮತ್ತು ಎಲ್ಲರೂ ಬಂದು ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಮೋದಿಜಿಯವರ ಒಂದು ಕನಸು ಯೋಗ ದಿನ ಈ ಅಯ್ಯಪ್ಪ ದೇವಸ್ಥಾನದ ಆವರಣದಲ್ಲಿ ನೆರವೇರಿಸಿರ್ತಕ್ಕಂಥ ನಮ್ಮ ಮುರುಗಮಲ್ಲ ಮುಖಂಡರಾಗಿರ್ತಕ್ಕಂಥ ಶ್ರೀರಾಮ ರೆಡ್ಡಿಯವರು ಮತ್ತು ನಮ್ಮ ಕರಾಟೆ ಮಾಸ್ಟರ್ ಶ್ರೀನಿವಾಸರವರು ಧನ್ಯವಾದಗಳು ಹೇಳ್ತಾ, ಈಗ ಬರ್ತಾನೆ ಕೇಳಿದೆ, ಅಣ್ಣ ಶ್ರೀರಾಮ ರೆಡ್ಡಿ ಅಣ್ಣ ನಿಮ್ಮ ವಯಸ್ಸೆಷ್ಟು ಅಂತ ಕೇಳಿದೆ. ನಿಮ್ಮ ವಯಸ್ಸೆಷ್ಟು ಅಂತ ಕೇಳಿದಾಗ ಅವರು 72 ಅಂತೆ. 72 ಅಂದಾಗ ನನಗೂ ಆಶ್ಚರ್ಯ ಆಯಿತು. ಯಾಕಂದರೆ ಅವರು ಈಗ ಇನ್ನೂ 40 ವರ್ಷ ಕಾಣ್ತಾ ಇದ್ದಾರೆ. ಯಾಕಂದರೆ ಅವರು ಇಲ್ಲಿ ಯೋಗ ಶಿಬಿರ ಸ್ಟಾರ್ಟ್ ಮಾಡಿ ಸುಮಾರು
ಎಷ್ಟು ವರ್ಷ ಆಯಿತು? 4 ವರ್ಷದಿಂದ ಅವ್ರು ಸ್ಟಾರ್ಟ್ ಮಾಡಿ ಅವ್ರಿಗೆ ಈ ಒಂದು 72 ವರ್ಷ ಆದರೂ ಸಹ ಹುಡುಗನ ಥರ ಇದ್ದಾನಂದರೆ ಈಗ ಇದಕ್ಕೆ ನಾವು ಎಲ್ಲರೂ ಈ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಎಲ್ಲರೂ ಸಹ ನಮ್ಮ ಮೋದಿಜಿಯವರಿಗೆ ಅವರು ನಾವು ಕೃತಜ್ಞತೆ ಸಲ್ಲಿಸಲೇಬೇಕು ಅಂತ. ಯಾಕಂದರೆ ಅವರು ಯೋಗ ಒಂದು ಅಭ್ಯಾಸವನ್ನು ಒಂದು ಪ್ರಪಂಚಕ್ಕೆ ಅವರು ಒಂದು ಮಾದರಿಯನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮೋದಿಜಿಯವರಿಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ತಾಲೂಕಿನ ಮುಖಂಡರು ಮತ್ತು ಕಾರ್ಯಕರ್ತರು ಮತ್ತು ಸಣ್ಣ ಮಹಿಳೆಯರು, ಸಣ್ಣ ಪುಟ್ಟ ಮಕ್ಕಳಿಗೂ ಅಭಿನಂದನೆ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮುಕ್ತಾಯಗೊಳಿಸ್ತಾ ಇದ್ದಾರೆ.